ರುದ್ರ ಬಾ ರುದ್ರ. ರುದ್ರ ಯಾಕ್ರಿ ದಣಿಯರ? ರುದ್ರ ಬೆಂಗಳೂರಿನಿಂದ ಯಾವಾಗ ಬಂದೆ? ನಿನ್ನೆ ರಾತ್ರಿನೇ ಬಂದೀನಿ ರೀ ದಣಿಯರ. ಸ್ವಲ್ಪ ಹೊತ್ತಾಗಿತ್ರಿ, ಅದಕ್ಕೆ ಇಲ್ಲಿಗೆ ಬರೋಕ್ಕಾಗಲಿಲ್ಲ ನೋಡ್ರಿ ಅಪ್ಪ. ರುದ್ರ ನೀನು ಈ ಮನೆಯ ದುಡು ಆಳೆಂದು ನಾನು ತಿಳಿದಿಲ್ಲ ರುದ್ರ. ಈ ಮನೆ ಕುಟುಂಬದ ಸದಸ್ಯನೆಂದು ನಾನು ಭಾವಿಸಿಕೊಂಡಿದ್ದೇನೆ. ಈ ಮನೆಯಲ್ಲಿ ಆಳಾಗಿ ದುಡಿದರೂ ಮನೆಯ ಮಗನಂತೆ ನಡೆದುಕೊಳ್ಳುತ್ತಿರುವಿ ನೀನು. ಸುಮಾರು 25 ವರ್ಷಗಳಿಂದ ನಮ್ಮ ಮನೆಯ ಮೇಲೆ ಪ್ರೀತಿ ವಿಶ್ವಾಸ ಬಿಟ್ಟು ದುಡಿಯುತ್ತಿರುವಿ. ಅಂದ ಹಾಗೆ ನೀನು ನನ್ನ ವಯಸ್ಸಿನಲ್ಲಿ ಸರಿಸಮಾನವಾದ ಮನುಷ್ಯ. ನೀನು ಈ ಮಾಡುವ ಈ ಕೀಳು ಕೆಲಸಕ್ಕೆ ನನ್ನ ಮನಸ್ಸು ಒಪ್ಪಲಾರದು ವೃದ್ಧ, ನನ್ನ ಮನಸ್ಸು ಒಪ್ಪಲಾರದು. ಯಾಕೆ ಒಪ್ಪುದಿಲ್ರಿ ದಣಿಯರ? ನಾ ಎಷ್ಟೇ ಆದರೂ ಈ ಮನೆ ಆಳ್ಮಗ ಅಲ್ವೇನ್ರಿಯಪ್ಪ? ಹಾಗಂತ ನೀನು ತಿಳಿದುಕೊಂಡಿದ್ರೆ ನಾನು ತಿಳಿಬೇಕಲ್ಲ. ನನ್ನ ಮನೆತನದ ಗೌರವದ ಬಗ್ಗೆ ನನ್ನ ಹೃದಯದಲ್ಲಿ ಎಷ್ಟೊಂದು ಅಭಿಮಾನ ತುಂಬಿಕೊಂಡಿದೆ, ಅಷ್ಟೇ ನಿನ್ನ ಹೃದಯದಲ್ಲಿ ಇದೆ ರುದ್ರ. ರುದ್ರ ನೀನು ಈ ಮನೆಯ ವಿಶ್ವಾಸಿಕ ಅಭಿಮಾನಿ. ಈ ಮನೆಯಲ್ಲಿ ನಿಯತ್ತಿನಿಂದ ನಿಷ್ಠೆಯಿಂದ ದುಡಿಯುವ ಏಕೈಕ ವ್ಯಕ್ತಿ ರುದ್ರ. ಈ ಮುಂದೊಂದು ದಿನ ಈ ಮನೆಯ ಮಾನ ಉಳಿಸುವ ಮಾನವೀಯತೆ ಮನುಷ್ಯ ಅಂತ ನಾನು ತಿಳಿದಿದ್ದೇನೆ ರುದ್ರ. ದಣಿಯರ, ನಾನು ನೀವು ಬಹಳ ನಂಬಿದ್ದೀರಿ ನೋಡ್ರಿ ಅಪ್ಪ. ರುದ್ರ ನಂಬಬೇಕು, ನಂಬಿದವರಿಗೆ ನಂಬಲೇಬೇಕು. ಎಷ್ಟು ಸಾಕ್ರಿ? ಇಷ್ಟೇ ಸಾಕ್ರಿ ದಣಿಯರ. ನಗನಗತ ನಾವೆಲ್ಲರೂ ಸ್ವರ್ಗದಂಗೆ ಕಾಲು ಕಳೆದ್ರಾಯ್ತರು ದಣಿಯರ. ಅಂದಂಗ ಅವ್ವಾರು ಹೊಂಟಾರ ನೋಡ್ರಿ ದಣಿಯರ. ಹೌದಾ? ಹೌದಾ? ರುದ್ರ, ಬೆಂಗಳೂರಿಂದ ಯಾವಾಗ ಬಂದ್ಯಪ್ಪ? ನಿನ್ನೆ ರಾತ್ರಿನೇ ಬಂದೀನಿ ರೀ ಅವ್ವಾರ. ಮಂತೇಶಪ್ಪ ದಣಿಯವನ್ನ ಬೆಂಗಳೂರಾಗ ಬಿಟ್ಟು ಬರೋತ್ನಾಗ ಟ್ರೈನ್ಯಾಗ ಭಾಳ ಅಡ್ಡಿ ಮಾಡ್ಲಕತ್ತಿದ್ ನೋಡ್ರಿ. ಯಾಕಂದ್ರೆ ಇನ್ನೂ 6 ವರ್ಷದ ಚಿಕ್ಕ ಮಗ ನೋಡ್ರಿ. ಬೆಂಗಳೂರಾಗಿರೋ ನಿಮ್ಮ ತಂಗಿ ಮನ್ಯಾಗ ಬಿಟ್ಟು ಬರ್ಬೇಕಾದ್ರೆ ನನ್ನ ಮನಸ್ಸು ಒಂಥರ ನೊಂದುಕೊಂಡು ಕಳಿತಿತ್ತು ರೀ ಅಪ್ಪ. ನಿಮ್ಮ ತಂಗಿಯವರೇ ನನಗೆ ಸಮಾಧಾನ ಮಾಡಿ ಕಳಿಸ್ಕೊಟ್ಟಾರೀ ಅವರ. ಹೌದಪ್ಪ ರುದ್ರ, ಅವನು ಇನ್ನೂ ತುಂಬ ಚಿಕ್ಕವನು. ಅದು ಅಲ್ಲದೆ ಹೆತ್ತ ತಂದೆ ತಾಯಿಗಳನ್ನು ಬಿಟ್ಟಿರ್ಬೇಕಂದ್ರೆ ಸ್ವಲ್ಪ ಕಷ್ಟ ಅಲ್ವೇನಪ್ಪ. ನಾನೇನು ಬೇಕಂತ ಅವನಿಗೆ ಬೆಂಗಳೂರಿಗೆ ಕಳಿಸ್ಕೊಟ್ಟಿಲ್ಲ. ಅವನು ಚೆನ್ನಾಗಿ ಓದಬೇಕು, ದೊಡ್ಡ ಸಾಹೇಬನಾಗಬೇಕು. ನಿಮ್ಮ ಧಣಿಯಾಗಿ ಅವನು ಕೂಡ ಹೆಸರುವಾಸಿ ಆಗಬಾರ್ದೇನಪ್ಪ? ಖಂಡಿತವಾಗ್ಲೂ ಅವನೊಬ್ಬ ದೊಡ್ಡ ವಿದ್ಯಾವಂತನಾಗ್ತಾನ್ರಿ ಅವರ. ನಿಮಗೂ ಇದ್ದೊಬ್ಬ ಮಗ, ಹೆಣ್ಣಾದರೂ ಅವನೇ ಗಂಡಾದರೂ ಅವನೇ. ಸುತ್ತ 48 ಹಳ್ಳಿಯೊಳಗೆ ನಮ್ಮ ದೊಡ್ಡ ದಣಿಯವರಂಗ ಚಿಕ್ಕ ದಣಿನೂ ಹೆಸರು ಗಳಿಸ್ತಾರೆ. ಮುಂದೆ ಈ ಮನೆಗೆ ವಾರಸ್ದಾರು ಅವನೇ ಅಲ್ವೇನ್ರಿ ಅವರ? ಹೌದಪ್ಪ ರುದ್ರ, ನಿನ್ನ ಮಾತು ನಿಜವಿದೆ. ಈ ಮನೆಗೆ ಹೆಣ್ಣು ಅಂದರೆ ಅವನು, ಗಂಡು ಅಂದರೆ ಅವನೇ ಈ ಮನೆಗೆ. ಅದು ಅಲ್ಲದೆ ಇನ್ನು ಮುಂದೆ ನನಗೆ ಮಕ್ಕಳು ಹುಟ್ಟುವುದಿಲ್ಲ ಅಂತ ಡಾಕ್ಟರ್ ಕೂಡ ಹೇಳಿಬಿಟ್ಟಿದ್ದಾರೆ. ಅಂದರೆ ನನ್ನ ಮಗನನ್ನು ಪಡೆಯಬೇಕೆಂದರೆ ನಾವು ಅದೆಷ್ಟು ಕಷ್ಟಪಟ್ಟಿದ್ದೀವಿ. ಈ ಊರಲ್ಲಿರುವ ಕಂಡ ದೇವರಿಗೆ ತುಪ್ಪದ ಅಭಿಷೇಕ ಮಾಡಿದ್ವಿ ನಾವು. 106 ಮೈಲಿ ಬರೀ ಗಾಲಿನಿಂದ ಪಾದಯಾತ್ರೆ ಮಾಡಿದ್ವಿಯಪ್ಪ. 9 ತಿಂಗಳು ಒಪ್ಪತ್ತೂಟ ಮಾಡಿದ್ದೀನಪ್ಪ. ಹರಕೆಯಿಂದ ಹೆತ್ತ ಮಗ ನನ್ನ ಮಗ. ಮಾದೇವಿ, ಮಗನನ್ನು ಪಡೆಯಬೇಕಾದರೆ ನೀನೊಬ್ಬಳೇ ಹರಕೆ ಹೊತ್ತಿಲ್ಲ. ನಮ್ಮ ಮಕ್ಕಳ ಭಾಗ್ಯಕ್ಕಾಗಿ ರುದ್ರ ಕೂಡ ಹರಕೆ ಹೊತ್ತಿದ್ದಾನೆ ಕಣೆ. ಹೌದೇನ್ರಿ? ಹೌದು ಮಾದೇವಿ, ಹೌದು. ನಿನ್ನ ಹೊಟ್ಟೆಯಿಂದ ಒಂದು ಗಂಡು ಮಗು ಹುಟ್ಟಿದರೆ ಈ ಊರಿನಲ್ಲಿರುವ ಎಲ್ಲ ದೇವರಿಗೆ ತುಪ್ಪದ ಅಭಿಷೇಕ ಮಾಡಿಸ್ತೀನಂತ ಈ ಪುಣ್ಯಾತ್ಮ ಹರಕೆ ಹೊತ್ತಿದ್ದಾನೆ ಕಣೆ. ಅವನು ಸಣ್ಣವನಾದರೂ ನಮ್ಮ ಮನೆಯ ಮೇಲೆ ದೊಡ್ಡ
ನೀತಿಯಲ್ಲಿ ನನಗಿಂತಲೂ ತುಂಬ ದೊಡ್ಡವನಾಗ್ಬಿಟ್ಟಿಯಪ್ಪ ನೀನು, ತುಂಬ ದೊಡ್ಡವನಾಗ್ಬಿಟ್ಟೆ. ಇಂದಿನ ಸ್ವಾರ್ಥ ಸಮಾಜದಲ್ಲಿ ದೇವ್ರ ಹತ್ರ ಕೈ ಮುಗಿದು ನಮಗೆ ಒಳ್ಳೇದು ಮಾಡಪ್ಪ ಅಂತ ದೇವರಲ್ಲಿ ಹರಕೆ ಬೇಡ್ಕೊಳ್ತಾನೆ. ಆದರೆ ನೀನು ದೇವರಲ್ಲಿ ನಮಗೆ ಮಕ್ಕಳು ಹುಟ್ಟಲಿ ಅಂತ ಹರಕೆ ಬೇಡ್ಕೊಂಡಿದೀಯಾ. ತುಂಬ ಸಂತೋಷವಾಯ್ತಪ್ಪ. ಹಾಂ ರುದ್ರ, ನೀನೇನು ಚಿಂತೆ ಮಾಡಬೇಡ. ನೋಡು, ನಿನಗೂ ಕೂಡ ಮದುವೆ ಆಗಿದೆ, ನಿನಗೂ ಮಕ್ಕಳಾಗಲಿಲ್ಲ. ಇವತ್ತಿನಿಂದ ಆ ದೇವರಲ್ಲಿ ನಾನು ಹರಕೆ ಬೇಡ್ಕೊತೀನಿ, ನಿನಗೆ ಆದಷ್ಟು ಬೇಕು ನೀ ಮಕ್ಕಳು ಹುಟ್ಟಲಿ ಅಂತ. ಅವರ ಮಾತಿನಾಗ ವಿಷಯ ಹೇಳೋದೇ ಮರ್ತು ಬಿಟ್ಟಿನಿ ನೋಡ್ರಿ ಅವರ. ಹಲೋ ಹಲೋ ರುದ್ರ, ಯಾವ್ದು ವಿಷಯ? ಈಗ ನನ್ನ ಹೆಂಡತಿ ನಿನ್ನ ಹೆಂಡತಿ ಅಂದರೆ? ಈಗ 3 ತಿಂಗಳು ಗರ್ಭಿಣಿ, ಹಡಿಲಾಕಂತ ತವ್ರ ಮನೆಗೆ ಹೋಗ್ಯಾಳ್ರಿ. ಈಗ ನಾನು ಸ್ವಲ್ಪ ಅವಳ ಊರಿಗೆ ಹೊಂಟೀನಿ ರೀ ಅಪ್ಪ ಅವ್ರೆ. ಹೊಂಟಿರ್ಬೇಕು ರುದ್ರ. ಹೋಗಲಾರ್ದು ಏನು ಮಾಡ್ತೀಯ ರುದ್ರ? ಈ ವಿಷಯ ನಮಗೆ ಮೊದಲೇ ತಿಳಿಸಬಾರ್ದು. ನಾವು ಇಬ್ಬರ ಬಂದು ನಿನ್ನ ಹೆಂಡತಿಯ ಸೀಮಂತ ಕಾರ್ಯಕ್ರಮ ಅದ್ಧೂರಿಯಾಗಿ ಮಾಡ್ತಿದ್ದೆವು. ಮೊದಲೇ ಈ ವಿಷಯ ತಿಳಿಸಿದ್ರೆ ನಮಗೆ ಬಹಳ ಸಂತೋಷವಾಗ್ತಿತ್ತು ರುದ್ರ. ತಿಳಿಸ್ಬೇಕಂತಿಂದ್ರಿ ಅಪ್ಪ ಅವ್ರೆ, ಸ್ವಲ್ಪ ನಾಚಿಕೆ ಬಂತು ನೋಡ್ರಿ ಅಪ್ಪ, ಅದಕ್ಕೆ ತಿಳಿಸ್ಲಿಲ್ರಿ ಅಪ್ಪ. ಎಂಥ ಹುಚ್ಚೋ ನೀನು! ಬಿಚ್ಚು ಮನಸ್ಸವ್ರ ಮುಂದೆ ಯಾವುದೇ ವಿಷಯ ಮುಚ್ಚಿಡಬಾರದು. ಮೆಚ್ಚಿಕೊಳ್ಳುವಂಥ ಮಾತು ಯಾವತ್ತೂ ನಾಚಿಕೊಳ್ಳಬಾರದು ರುದ್ರ. ನೋಡು ರುದ್ರ, ನಿನ್ನ ಹೆಂಡತಿ ಹೆರಿಗೆ ಆದ ಮೇಲೆ ನೀನು, ನಿನ್ನ ಮಗ, ನಿನ್ನ ಹೆಂಡತಿ ನೇರವಾಗಿ ನನ್ನ ಮನೆಗೆ ಬಂದು ಬಿಡಿ. ನಿನ್ನ ಮಗನ ಕೊರಳಲ್ಲಿ ಚಿನ್ನದ ಸರ ಹಾಕಿ ನಿನ್ನ ಮನೆಗೆ ಕಳಿಸಿಕೊಡುವೆ. ಯಾಕ್ರಿ ಅಂತ ಮಾತಾಡ್ತೀರಾ ನೀವು? ಗಂಡು ಹುಟ್ಟಿದ್ರೆ ಮನೆ ಕರ್ಕೊಂಡು ಬರ್ಬೇಕಾ? ನೀವು ಚಿನ್ನ ಸರ ಹಾಕ್ತೀರೇನು? ಹಾಗೇನಿಲ್ಲ. ನೋಡಿ ರುದ್ರ, ನಿನಗೆ ಹೆಣ್ಣು ಹುಟ್ಟಿದ್ರು ಮನೆ ಕರ್ಕೊಂಡು ಬರಬೇಕು. ಮಾದೇವಿ, ನಾನು ಪ್ರೀತಿಯಿಂದ ನನ್ನ ಕೈಯಾರೆ ಚಿನ್ನದ ಪದಕ ಅವಳ ಕೊಳ್ಳಿಗೆ ಹಾಕ್ತೀನಿ. ಮಾದೇವಿ, ನಮ್ಮ ರುದ್ರನಿಗೆ ಹುಟ್ಟುವುದು ಗಂಡು ಮಗುನೇ. ಇಲ್ಲ ರೀ, ಸುಮ್ಮನೆ ರೀ. ಹೆಣ್ಣು ಹುಟ್ಟುತ್ತೆ ಗಂಡು. ಇಲ್ರಿ ಅಪ್ಪರ ಸ್ವಲ್ಪ ತಾಳ್ರಿ ನಿಮ್ಗೇನು ಗೊತ್ತು? ತಾಳ್ರಿ ಅಪ್ಪರ. ಮೊದಲು ನನ್ನ ಹೆಂಡತಿ ರುದ್ರನಿಗೆ ಹೆಣ್ಣು ಹುಟ್ಟುದು ನನಗೆಲ್ಲ ಗೊತ್ತು. ಅವರ ಅಪ್ಪರ ಸ್ವಲ್ಪ ತಾಳ್ರಿ. ನನ್ನ ಹೆಂಡತಿ ಮೊದಲು ತಣ್ಣಗೆ ಹಡಿಲ್ರಿ, ಆಮೇಲೆ ಅವ್ರು ಏನು ಹಾಕ್ತಾರ, ಅಪ್ಪವ್ರು ಏನು ಹಾಕ್ತಾರ ಹಾಕಾಕತ್ತಿರತ್ತ. ಈಗ ನನ್ನ ಹೆಂಡತಿ ಊರಿಗೆ ಹೋಗಿ ಬರ್ತೀನಿ ನೋಡ್ರಿ ಅಪ್ಪರ. ಹೋಗಿ ಬಾ ರುದ್ರ, ನಿನಗೆ ಒಳ್ಳೇದಾಗಲಿ. ಹೋಗಿ ಬರ್ತೀನಿ ರೀ ಅಪ್ಪರ, ಹೋಗಿ ಬರ್ತೀನಿ ರೀ ಅವರ. ಮಾದೇವಿ, ರುದ್ರ ಮುತ್ತಿನಂತ ಮನುಷ್ಯ ನೋಡು. ಹೌದು ರೀ, ರುದ್ರ ಮುತ್ತಿನಂತ ಮನುಷ್ಯ, ನೀವು ಬಂಗಾರದಂತ ಮನುಷ್ಯರು. ಮತ್ತೆ ನೀನು? ಮತ್ತೆ ನಾನು ಯಾರು ಅಂತ ನಿಮಗೆ ಗೊತ್ತು ತಾನೇ, ಮತ್ತೆ ಕೇಳ್ತಾ ಇದ್ದೀರಾ? ಮಾದೇವಿ, ನೀನು ಅಂತಿಂತ ಹೆಣ್ಣಲ್ಲ, ಸೌಭಾಗ್ಯ ಲಕ್ಷ್ಮಿ ಕಣೆ. ಹೌದು ಹೌದು, ನಾನು ಸೌಭಾಗ್ಯ ಲಕ್ಷ್ಮಿ, ನೀವು ರಸಿಕ ರಾಜರು. ಪ್ರೀತಿಯ ಪೂಜಾ ಒಲವೇ ಪುಷ್ಪ ಹೃದಯವೇ ಮಂದಿರ ದೇವತೆ ನೀನಾದೆ ಪ್ರೀತಿಯ ಪೂಜಾ ಒಲವೇ ಪುಷ್ಪ ಪ್ರೀತಿಯ ಪೂಜಾ ಒಲವೇ ಪುಷ್ಪ